ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದ ಕೇಸ್ಗೆ ಹೋಗೋಣ. ಬಿಕ್ಲು ಶಿವ ಕೊಲೆ ಪ್ರಕರಣದ ಕೇಸ್ನಲ್ಲಿ ಭೈರತಿ ಬಸವರಾಜ್ ಈಗಾಗಲೇ ಅರೆಸ್ಟ್ ಆಗಿದ್ರು, ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಆದರೆ ಆರೋಗ್ಯ ಸಮಸ್ಯೆಯಿಂದಾಗಿ ಜಯದೇವ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಚಿಕಿತ್ಸೆ ಮುಂದುವರೆದಿದೆ. ಪ್ರತಿ 4 ಗಂಟೆಗೆ ಭೈರತಿ ಆರೋಗ್ಯದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗ್ತಾ ಇದೆ. ಆಂಜಿಯೋಗ್ರಾಮ್ ಪರೀಕ್ಷೆ ಮಾಡ್ತಾ ಇದ್ದಾರೆ ಜಯದೇವ ವೈದ್ಯರು. ಆರೋಗ್ಯ ಸ್ಥಿರ ಆಗೋವರೆಗೂ ಚಿಕಿತ್ಸೆ ಮುಂದುವರಿಕೆ ಆಗತ್ತೆ. ಆಸ್ಪತ್ರೆ ಬಳಿ ಹೆಚ್ಚುವರಿ ಪೊಲೀಸರು ಮತ್ತು ಸಿಬ್ಬಂದಿ ನೇಮಕ ಈಗಾಗಲೇ ಆಗಿದೆ. ಜಯದೇವ ಆಸ್ಪತ್ರೆಯಲ್ಲಿ ಭೈರತಿಗೆ ಚಿಕಿತ್ಸೆ ಮುಂದುವರೆಸಿದ್ದಾರೆ ವೈದ್ಯರು. ನಿನ್ನೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಮುಂಚೆ ಒಂದು ರೊಟೀನ್ ಹೆಲ್ತ್ ಚೆಕಪ್ ಆಗುತ್ತೆ. ಇಸಿಜಿಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಮತ್ತೆ ಜಯದೇವ ಆಸ್ಪತ್ರೆಗೆ ದಾಖಲಿಸ್ತಾರೆ ಚಿಕಿತ್ಸೆ ಕೊಡೋದಕ್ಕೆ. ವೈದ್ಯರ ವರದಿ ಏನಿರುತ್ತೆ ಅದರ ಆಧಾರದಲ್ಲಿ ಪೊಲೀಸರು ಮುಂದಿನ ನಿರ್ಧಾರ ತೆಗೆದುಕೊಳ್ತಾರೆ. ಇವತ್ತೇ ತನಿಖಾಧಿಕಾರಿ ಕೈ ಸೇರುತ್ತೆ. ಭೈರತಿ ವೈದ್ಯಕೀಯ ವರದಿಯ ಲಿಸ್ಟ್ ಏನಾಗಿದೆ, ಅಡ್ಮಿಟ್ ಏನಾದರೂ ಆಗಬೇಕು, ಮುಂದಿನ ಚಿಕಿತ್ಸೆಗಳು ಮುಂದುವರಿಬೇಕು ಅಂದ್ರೆ ಅದು ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಶರತ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ನಿನ್ನೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಇಸಿಜಿಯಲ್ಲಿ ವ್ಯತ್ಯಾಸ ಕಂಡು ಬಂದು ಚಿಕಿತ್ಸೆ ಮುಂದುವರೆದಿದೆ. ಈಗ ಸದ್ಯಕ್ಕೆ ಬರ್ತಾ ಇರೋ ಅಪ್ಡೇಟ್ಸ್ ಏನು? ಆಂಜಿಯೋಗ್ರಾಮ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ವೈದ್ಯರ ಮೂಲಗಳಿಂದ ಏನಾದರೂ ಇನ್ಫಾರ್ಮೇಶನ್ ಬರ್ತಿದ್ಯಾ, ಏನ್ ಸಮಸ್ಯೆ ಆಗಿದೆ ಅಂತ? ಭಾವನಾ, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಎಫ್ಐ ಆರೋಪಿಯಾಗಿದ್ದಂತಹ ಭೈರತಿ ಬಸವರಾಜ್ ಅವರನ್ನ ಮೊನ್ನೆ ವಶಕ್ಕೆ ಪಡೆದುಕೊಂಡ ನಂತರ ಸಿಐಡಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಮುನ್ನ ನಿನ್ನೆ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಕೆಲಸವನ್ನು ಮಾಡಿದ್ರು. ಆದರೆ ಇಸಿಜಿಯಲ್ಲಿ ಕೆಲವೊಂದಿಷ್ಟು ವೇರಿಯೇಷನ್ಗಳಿದೆ ಎನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವರನ್ನ ಇನ್ನೂ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಜಯದೇವಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಲ್ಲಿನ ವೈದ್ಯರು ಸೂಚನೆಯನ್ನು ಕೊಟ್ಟ ನಂತರ ಕೋರ್ಟ್ಗೆ ಹಾಜರುಪಡಿಸಿದಂತಹ ಪೊಲೀಸರು ತದನಂತರ ಜಯದೇವ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಬರ್ತಾರೆ. ತದನಂತರ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದೆ ಎನ್ನುವಂಥ ಕಾರಣಕ್ಕೋಸ್ಕರ ನಿನ್ನೆ ರಾತ್ರಿ ಇಡೀ ಜಯದೇವ ಆಸ್ಪತ್ರೆಯಲ್ಲೇ ಭೈರತಿ ಬಸವರಾಜ್ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಆಂಜಿಯೋಗ್ರಫಿ ಚಿಕಿತ್ಸೆಯನ್ನ ಮಾಡುವಂತಹ ಟೆಸ್ಟ್ ಅನ್ನ ಮಾಡುವಂತಹ ಕೆಲಸವನ್ನ ವೈದ್ಯಾಧಿಕಾರಿಗಳು ಮಾಡ್ತಾ ಇರುವಂತದ್ದು. ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಕಂಡು ಬಂದಿದೆ. ಆ ಕಾರಣದಿಂದಾಗಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಲಾಗ್ತದೆ. ಪ್ರತಿ 4 ಗಂಟೆಗೂ ಕೂಡ ಒಂದು ಚಿಕಿತ್ಸೆಯನ್ನ ಪರೀಕ್ಷೆಯನ್ನ ಮಾಡುವಂತಹ ಕೆಲಸವನ್ನ ವೈದ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಎಲ್ಲವೂ ಕ್ಲಿಯರ್ ಇದೆ ಎನ್ನುವಂತಹ ಒಂದು ರಿಪೋರ್ಟ್ ಬರದ ಕಾರಣದಿಂದಾಗಿ ಹೆಚ್ಚಿನ ತಪಾಸಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ವೇಳೆ ಎಲ್ಲವೂ ಕೂಡ ನಾರ್ಮಲ್ ಇದೆ ಎನ್ನುವಂತಹ ಒಂದು ರಿಪೋರ್ಟ್ ಅನ್ನ ವೈದ್ಯಾಧಿಕಾರಿಗಳು ಕೊಟ್ಟ ನಂತರವಾಗಿ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸ್ನವರು ಮಾಡ್ತಾರೆ. ಆದ್ರೆ ಒಂದು ವೇಳೆ ಯಾವುದು ಕೂಡ ಈಗಾಗಲೇ ಇರುವಂತಹ ಸಮಸ್ಯೆ ಮುಂದುವರಿತಿದೆ ಎನ್ನುವಂತಹ ಒಂದು ರಿಪೋರ್ಟ್ ಏನಾದರೂ ಕೊಟ್ಟಲ್ಲಿ ಆ ರಿಪೋರ್ಟ್ ಅನ್ನ ಮಾತ್ರ ನ್ಯಾಯಾಧೀಶರ ಮುಂದೆ ಇಡುವಂತಹ ಕೆಲಸವನ್ನ ಪೊಲೀಸ್ನವರು ಮಾಡ್ತಾರೆ. ಆದ್ರೆ ಒಂದು ವೇಳೆ ಏನಾದರೂ ಆ ರಿಪೋರ್ಟ್ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಬಂದಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತದನಂತರ ಅವರನ್ನ ಸಿಐಡಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದ್ರೆ ಇದುವರೆಗೆ ಯಾವುದೇ ರೀತಿಯಾದಂತಹ ನಾರ್ಮಲ್ ಇದೆ ಎನ್ನುವಂತ ರಿಪೋರ್ಟ್ ಬರದ ಕಾರಣ ಜಯದೇವ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜ್ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇರುವಂತದ್ದು. ಭಾವನಾ, ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದೆಲ್ಲದರ ನಡುವೆ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ರು, ಚಿಕಿತ್ಸೆ ಪಡಿತಾ ಇದ್ದಾರೆ. ಇವಾಗ ಅವರ ಕುಟುಂಬದ ಭೇಟಿಯಾಗಿದ್ದಾರೆ ವಿಪಕ್ಷ ನಾಯಕರು. ಆರ್ ಅಶೋಕ್ ಸೇರಿದಂತೆ ವಿರೋಧ ಪಕ್ಷದ ನಾಯಕರ ದಂಡು ಕುಟುಂಬಸ್ಥರಿಗೆ ಧೈರ್ಯ ತುಂಬೋದಕ್ಕೆ ಆಗಮಿಸಿದ್ದಾರೆ. ಭೈರತಿ ನಿವಾಸಕ್ಕೆ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಎಂಎಲ್ಸಿ ಭಾರತಿ ಶೆಟ್ಟಿ, ದಾಸರಹಳ್ಳಿ ಶಾಸಕ ಮುನಿರಾಜು ಬಂದಿದ್ದಾರೆ. ಭೈರತಿ ಪತ್ನಿ ಮಗನಿಗೆ ರಾಜ್ಯ ಬಿಜೆಪಿ ನಾಯಕರು ಧೈರ್ಯ ತುಂಬಿದ್ದಾರೆ. ಒಂದು ಕಡೆ ಜಯದೇವ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜ್ ಚಿಕಿತ್ಸೆ ಮುಂದುವರೆದಿದೆ. ಮತ್ತೊಂದು ಕಡೆ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ ವಿಪಕ್ಷ ನಾಯಕರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಭೈರತಿ ಮನೆಗೆ ಬಂದಿದ್ದಾರೆ. ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಭಾರತಿ ಶೆಟ್ಟಿ, ಮುನಿರಾಜು ಸೇರಿದಂತೆ ನಾಯಕರು ಬಂದು ಭೈರತಿ ಪತ್ನಿ ಮಗನಿಗೆ ಧೈರ್ಯ ತುಂಬಿದ್ದಾರೆ. ಏನು ಕಣ ಕೂತ್ಕೊಂಬಿಡಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.